ನಮಸ್ಕಾರ ಎಲ್ರಿಗೂ. ನಾವಿವತ್ತು ಹೊರಟಿದ್ದೇವೆ ಶ್ರೀ ಕ್ಷೇತ್ರ ಕಾರಿಂಜೇಶ್ವರ. ಭೂಮಿಯ ಮೇಲಿನ ಸ್ವರ್ಗ ಅಂತಲೇ ಕರೆಯುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಾರಿಂಜದಲ್ಲಿರುವ ಶ್ರೀ ಕಾರಿಂಜೇಶ್ವರ. ನಮ್ಮ ರಿಷಬ್ ಶೆಟ್ರು ಕಾಂತಾರ ಚಾಪ್ಟರ್ 2 ಅಲ್ಲಿ ಹೇಳಿದಾಗೆ ಈಶ್ವರನ ಹೂದೋಟ. ಒಂದು ಅದ್ಭುತವಾದ ದೇವಸ್ಥಾನ ಅದ್ಭುತವಾಗಿದೆ. ಹಾಗೆ ಕೂಡ ಅಲ್ಲಿಯ ಪ್ರಕೃತಿ ಯಾವ ರೀತಿಯಾಗಿ ಮನ ಸೆಳೆತದೆ ಅನ್ನೋದನ್ನು ನೋಡೋಣ ಬನ್ನಿ. ಹೋಗ್ತಾ ನಾವು ಶ್ರೀ ಕಾರಿಂಜೇಶ್ವರ ಈಶ್ವರನ ದರ್ಶನವನ್ನು ಮಾಡೋಣ. ಯಾವ ರೀತಿಯಾಗಿ ಹೋಗೋದು ಹೇಗೆ ಅಂತ ನಿಮಗೆ ಮಾಹಿತಿ ಕೊಡ್ತೇವೆ. ನಾವು ಗುರುಪುರ ಕೈಕಂಬದಿಂದ ಬೈಕ್ ಮೂಲಕ ಹೋಗ್ತಾ ಇದ್ದೇವೆ. BC ರೋಡ್, ಹಾಗೆ BC ರೋಡ್ ಅಲ್ಲಿಂದ ಏನು ಕಾರಿಂಜ ಆ ರೂಟಲ್ಲಿ ಹೋಗ್ತಾ ಇದ್ದೇವೆ. ನೀವು ಬಸ್ ಕೂಡ ವ್ಯವಸ್ಥೆ ಇದೆ ಅಲ್ಲಿಗೆ. ಬಂಟ್ವಾಳ ಬಸ್ಸಿಗೆ ಹೋಗಿ ಅಲ್ಲಿಂದ ಕಾರಿಂಜ ಅಂತ ಅಲ್ಲಿಗೆ ಹೋಗೋ ಬಸ್ ಸಿಗ್ತದೆ. ಆ ಬಸ್ ಹತ್ತಿ ಹೋಗಬೇಕು. ಬಸ್ ಹತ್ತಿ ಹೋಗಿ ಬಸ್ಸಿಂದ ಇಳಿದು ನಿಮಗೆ ಹತ್ತತ್ರ 1 ರಿಂದ 1.5 ಕಿಲೋಮೀಟರ್ ರೋಡಲ್ಲಿ ಹೋಗಬೇಕಾಗ್ತದೆ. ಅದಾದಮೇಲೆ ಅಲ್ಲಿಂದ ಸ್ಟೆಪ್ಪು, ಏನು ದೇವಸ್ಥಾನ ಮೇಲ್ಗಡೆ ಮೆಟ್ಲು ಮೇಲೆ ಹೋಗಬೇಕು, ಅಲ್ಲಿಗೆ ಹೋಗಬೇಕಾಗ್ತದೆ. ನೋಡಿದ್ರಲ್ಲ, ದೇವಸ್ಥಾನದ ಮೊದಲ ಮುಂದೆ ದ್ವಾರ. ನಮಗೆ ಇನ್ನೊಂದು ಏನು ಟೆಂಪಲ್ ಬೋರ್ಡ್ ದ್ವಾರ ಇಲ್ಲೇ ನೋಡಿ, ಇದೆ ದೇವಸ್ಥಾನದ ದ್ವಾರ. ಹೀಗೆ ಮುಂದೆ ಹೋಗ್ತಾ ನಿಮಗೆ ಪ್ರಕೃತಿ, ಈ ನಮ್ಮ ನೇಚರ್ ಎಷ್ಟು ಸುಂದರವಾಗಿದೆ, ನಾವು ಹೋಗೋ ದಾರಿ ಹೇಗಿದೆ, ಒಂದು ಅದ್ಭುತ ನೋಡಿ. ಯಾವ ರೀತಿಯಾಗಿ ಕಾಡಿನ ಮಧ್ಯದಲ್ಲಿ ಹಸುರೆಲೆಗಳ ನಡುವಿನಲ್ಲಿ ನಾವು ಸಾಗ್ತಾ ಇದ್ದೇವೆ ಈಶ್ವರನ ಹೂದೋಟದತ್ತ, ಶ್ರೀ ಕ್ಷೇತ್ರ ಕಾರಿಂಜಕ್ಕೆ. ಇನ್ನೇನು ಸ್ವಲ್ಪ ಸಮಯದಲ್ಲಿ ಶ್ರೀ ಕ್ಷೇತ್ರವನ್ನು ತಲುಪ್ತೇವೆ. ನೋಡಿ, ಅಲ್ಲಿ ಮುಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಒಂದು ಬಂಡೆ, ಅಲ್ಲೇ ದೇವಸ್ಥಾನ ಇರೋದು. ಹತ್ತತ್ರ ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆಯೇ ನಮಗೆ ಆ ಬಂಡೆ ಕಾಣಿಸ್ತದೆ. ಮುಂದೆ ಹೋಗ್ತಾ ಏನು ಆ ದೇವಸ್ಥಾನ ಏನಿದೆ ಒಂದು ದೊಡ್ಡ ಬಂಡೆಯ ಮೇಲಿದೆ, ಎತ್ತರದ ಪ್ರದೇಶದಲ್ಲಿದೆ, ಅದು ಕಾಣಿಸ್ತಾ ಹೋಗ್ತದೆ. ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ 2 ರೂಟ್ ಇದೆ. ಇಲ್ಲಿಂದ ಏನು ನಾವೀಗ ಹೋಗ್ತೇವೆ, ಪಾರ್ಕ್ ಮಾಡ್ತೇವೆ ನೋಡಿ, ಅಲ್ಲಿಂದ ಕೂಡ ಹೋಗ್ಬೋದು. ಅದಕ್ಕಿಂತ ಮೇಲ್ಗಡೆ ಒಂದು ಪಾರ್ವತಿ ದೇವಸ್ಥಾನ ಇದೆ. ಪಾರ್ವತಿ ದೇವಸ್ಥಾನದಿಂದ ಒಂದು 100-150 ಮೆಟ್ಟಿಲು ಹತ್ತಿ ನಾವು ಏನು ಈಶ್ವರನ ದೇವಸ್ಥಾನಕ್ಕೆ ಹೋಗಬೇಕು. ಆ ಪಾರ್ವತಿ ದೇವಸ್ಥಾನದ ಹತ್ತಿರ ಸಹ ಗಾಡಿ ಹೋಗ್ತದೆ. ನಾವು ಈ ಕೆಳಗಡೆಯಿಂದನೇ ಹೋಗ್ತೇವೆ. ನೋಡಿ, ಇದು ಕೆರೆ ಯಾವ ರೀತಿಯಾಗಿ ಇದೆ ನೋಡಿ, ಭೂಮಿಯ ಮೇಲಿನ ಸ್ವರ್ಗ. ಇದು ಇನ್ನೂ ಎತ್ತರಕ್ಕೆ ಹೋದಂತೆ ನಿಮಗೆ ಸ್ವರ್ಗದ ದರ್ಶನ ಆಗ್ತದೆ. ನೋಡೋಣ ಬನ್ನಿ ಯಾವ ರೀತಿಯಾಗಿರ್ತದೆ ಅಂತ. ನದಿಯಲ್ಲಿ ಮೀನುಗಳು ಸಹ ಇದೆ. ಕಾಣಿಸ್ತಾ ಇದೆಯಾ ನಿಮಗೆ? ಇದು ಎಂತ ಮೀನಂತ ಗೊತ್ತಿಲ್ಲ ನಮಗೆ. ಕ್ಯಾಟ್ ಫಿಶ್ ಅನ್ಸುತ್ತಪ್ಪ. ವಾಟ್ ಎ ಲೊಕೇಶನ್ ಯಾರ್. ನೋಡಿ, ಇಲ್ಲೂ ಕೂಡ ಒಂದು ಭಗವದ್ ಧ್ವಜ ಹಾರ್ತಾ ಇದೆ. ಕೊಟ್ಟು ಫೋಟೋ ವಿಡಿಯೋ ಚಿತ್ರೀಕರಣ ಮಾಡಬೇಕು. ಈಶ್ವರನ ಹೂದೋಟ, ಇಲ್ಲಿಂದ ಮೇಲೆ ಹೋಗಬೇಕು. ಸರಿ ಸುಮಾರು ಎಷ್ಟು ಮೆಟ್ಲಿತ್ತ? ನಿಮ್ಮ ಕೈಯಲ್ಲಿರುವ ವಸ್ತುಗಳು ಜಾಗ್ರತೆ, ಯಾಕಂದರೆ ಇಲ್ಲಿ ರೆಡಿ ಇದ್ದಾರೆ. ಇವರು ಕಾಯ್ತಾ ಇರ್ತಾರೆ ನಿಮ್ಮಂಥವ್ರು ಬರ್ತಾರಂತ. ಹೀಗೆ ಹತ್ತಿ ಹೋಗ್ತಾ ಮುಂದೆ ಮತ್ತೆ ವಿಡಿಯೋನ ಮಾಡ್ತೇವೆ ನಾವು. ನಮ್ಮ ಚಾನಲನ್ನು ಅದು ಮಾಡಿ ಇದು ಮಾಡಿ. ಹೇಗಿದೆ ವಾವ್ ಆಸಮ್ ಅವೇಸಮ್. ಯಾವ ರೀತಿ ಇದೆ ನೋಡಿ. ಫಸ್ಟ್ ಮೆಟ್ಲನ್ನು ಜಾರುವಲ್ಲಿ ಯಶಸ್ವಿಯಾಗಿದ್ದಾರೆ ನನ್ನ ಶ್ರೀಮತಿ ಕಾವ್ಯ. ಇವರು ಹೀಗೆ ವಿಡಿಯೋ ಮಾಡ್ತಾ ಹೋದ್ರೆ ಮುಗಿಯಲ್ಲ ನೋಡಿ. ಇಲ್ಲಿಂದ ಯಾವ ರೀತಿ ತೋರ್ತದೆ ನೋಡುವ. ನಮ್ಮ ಈಶ್ವರನ ಹೂದೋಟದ ಕೆರೆ. ಯಾವ ಕೆರೆ ಇದಂದೆ? ಗದಾ ತೀರ್ಥ ಅಂತ. ಅದ್ರ ಕಥೆ ಗೊತ್ತಿದ್ರೆ ಹೇಳ್ಬೋದು ನೀವು. ಭೀಮನ ಗದೆಯಿಂದ ಆದದ್ದು. ಹೌದಾ?
ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ. ಬೇರೆ ವಿಡಿಯೋ ನೋಡಿ ಹೇಳ್ತೀವಿ. ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್. ನೋಡಿ, ಹುಡುಗ ಹುಡುಗಿ ಬಂದ್ರೆ ಮದುವೆ ಆಗ್ಲಿಕ್ಕಿಲ್ಲಂತೆ. ಯಾವ್ದೋ ಕಮೆಂಟ್ ಅಲ್ಲಿ ನೋಡಿದ್ ನಾನು. ನಾವಿಬ್ರು ಬಂದಿದ್ದೀವಿ, ಆದರೆ ಆಲ್ರೆಡಿ ಮದುವೆ ಆಗಿದ್ದೀವಿ. ತೊಂದರೆ ಇಲ್ಲ ಅನ್ಕೊಂತೀವಿ. ಹತ್ತಿ ಮೇಲೆ ಹತ್ತಿ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತಾವೆ ಖುಷಿಗೆ. ಬಟ್ ನಂಗೆ ಕೆರೆ ತುಂಬಾ ಇಷ್ಟ ಆಯ್ತು. ಒಂದು 20 ಮೆಟ್ಲು ಹತ್ತ ನಾವು, ಜಾಸ್ತಿ ಆಗ್ತಿತ್ತು. ಒಂದು 50 ಮೆಟ್ಲು ಹತ್ತಬೇಕಾದ್ರೆ ಉಸಿರಾಟ ದಮ್ ಬಿಡ್ತಾ ಇದ್ದೀವಿ. ಅದಕ್ಕೆ ಈಗ ನಮ್ಮ ಹೆಂಡತಿಯವರಿಂದ ಭಕ್ತಿ ಸುದೆ ಶುರು ಮಾಡಿ. ಶಂಕರಾಯ 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 ಮಂಗಳಂ ಶಂಕರಿ ಮನೋಹರಾಯ ಶಾಶ್ವತಾಯ ಮಂಗಳಂ ಶಂಕರಾಯ 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 ಮಂಗಳಂ ಶಂಕರಿ ಮನೋಹರಾಯ ಶಾಶ್ವತಾಯ ಮಂಗಳಂ ಗುರುರಾಯ ಮಂಗಳಂ ದತ್ತಾತ್ರೇಯ ಮಂಗಳಂ ಗುರುರಾಯ ಮಂಗಳಂ ದತ್ತಾತ್ರೇಯ ಮಂಗಳಂ ಸೀತಾರಾಮ ಮಂಗಳಂ ಶ್ರೀ ರಾಧಾ ಕೃಷ್ಣ ಮಂಗಳಂ ಸೀತಾರಾಮ ಮಂಗಳಂ ಶ್ರೀ ರಾಧಾ ಕೃಷ್ಣ ಮಂಗಳಂ. ನೋಡಿ, ಇಲ್ಲೊಂದು ದೇವಸ್ಥಾನ ಐತಿ, ಬಟ್ಟೆ ವಿನಾಯಕ ದೇವಸ್ಥಾನ. ಹೌದು, ಈಗ ಬೇಡ, ಮೇಲೆ ಹತ್ತಿ ಮತ್ತೆ ಬರುವ. ಇಲ್ಲೆಲ್ಲ ಬರ್ತಾ ಇದ್ದಾರೆ ನೋಡಿ. ಮತ್ತೆ ಸಿಗ್ತೀವಿ. ಆಗ್ಲಿ ದೇವ್ರೆ, ಹರಸು, ಬಾಗರ್ ಬರಲಿ. ಬ್ಲಾಗರ್ ನೋಡಿ, ಅಲ್ಲಿ ನೋಡಿ ಮೇಲೆ ಏನು ಕಾಣಿಸ್ತಾ ಇದೆ ನಿಮಗೆ? ಇನ್ನೂ ಇಷ್ಟ ಆಯ್ತು ಹೋಗ್ಬೇಕು. ಸರಿ, ಸುಮಾರು ಇನ್ನೊಂದು ಎಷ್ಟು ಮೆಟ್ಲು ಇರ್ಬೋದಾ? 100 ಇರ್ಬೋದಾ? ಇನ್ನೊಂದು 100 ಮೆಟ್ಲು ದಾಟಿದರೆ ನಾವು ಈಶ್ವರನ ಔದೋಟಕ್ಕೆ ಹೋಗ್ತೇವೆ. ಎಸ್. ಫೋಟೋ ತೆಗಿಯಂದಿದೆಯಾ? ಇವಳು ನೋಡಿ ದೊಡ್ಡವು ಮಾಡ್ತಾಳೆ ಯಾವತ್ತು ಫೋಟೋ ತೆಗಿಯೋ ಅಂದರೆ. ವಾ ಒಳ್ಳೆ ಅದೇನದು, ಅಲ್ಲಿಗೂ ಹೋಗ್ಕಿತ್ತ. ನೋಡಿ ವಾ ಈಶ್ವರನ ಹೂದೋಟ, ಪರಿಸರ, ಪ್ರಕೃತಿ ನೋಡಿ ಆನಂದಿಸಿ. ಶ್ರೀ ಕ್ಷೇತ್ರ ಕಾರಿಂಜ. ಇಲ್ಲಿ ಇವರು ನಿಮ್ಮ ಹತ್ರ ಇರೋದನ್ನು ತಗೊಳ್ಳೋಕ್ಕೆ ಅಟ್ಯಾಕ್ ಮಾಡ್ತಾರೆ, ಜಾಗೃತರಾಗಿರಿ. ನೋಡಿ ಇವರು ಹೆದ್ರಲ್ಲ. ಕೈಯಲ್ಲಿ ಮೊಬೈಲ್ ಕತ್ಕೊಂಡು ಹೋದ್ರು ಹೇಳಲಿಕ್ಕಿಲ್ಲ. ನಮ್ಮ ಕೈಯಲ್ಲಿ ಏನಾದರೂ ಇದೆ ಅಂತ ಗೊತ್ತಾದರೆ ಅಟ್ಯಾಕ್ ಮಾಡಿಬಿಡ್ತಾರೆ. ಎಲ್ಲ ರೆಡಿಯಾಗಿದ್ದಾರೆ. ಎಲ್ಲ ಕೈಯಲ್ಲಿ ಏನಾದರೂ ಇದ್ದರೆ ನಿಮ್ಮನ್ನು ತಗೊಂಡು ನೋಡಿ ಇವರೆಲ್ಲ ಅಟ್ಯಾಕರ್ಸ್, ಮಂಗಣ್ಣಗಳು, ಮಂಗಣ್ಣಸ್. ಕೊಟ್ಟನ ನೋಡಿ ಇವರು ಪೋಸ್ ನೋಡಿ. ಇವರು ಯಾವುದೋ ಒಂದು ಆಸನದಲ್ಲಿದ್ದಾರೆ. ಅದು ಯಾವ ಆಸನ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಎಲ್ಲಿ ನೋಡಿ, ಅಲ್ಲೊಬ್ರು ಏನೋ ಮಾಡ್ತಾಯಿದ್ರು ಎಲ್ಲರೂ. ನೋಡಿ ಇವ್ರದ್ದು ಆಟ, ಇವ್ರದ್ದೇ ಒಂದು ಆಟ. ಇವ್ರಿಗೆ ಊಟ ಹಾಕತ್ರ ಮಧ್ಯಾಹ್ನ. ಹೌದಾ? ಗಮ್ಮತ್ತು, ಇವ್ರದ್ದೇ ಒಂದು ಗಮ್ಮತ್ತು. ಒಳ್ಳೆ ಶಾಟ್ ಇತ್ತು. ಬಿದ್ದಿದ್ದಾರೆ. ಇದು ಬಾ, ಇವರದ್ದೇ ಒಂದು ಸಾಮ್ರಾಜ್ಯ ಇಲ್ಲಿ. ನೋಡಿ ಇಲ್ಲೊಬ್ರು ಏನೋ ಮಾಡ್ತಾವ್ರೆ ನೋಡಿ. ದೇವಸ್ಥಾನ ಕ್ಲೋಸ್ ಆಗ್ಬೋದು. ಇವರಿಗೆ ಇಲ್ಲಿ ಅಭ್ಯಾಸ ಆಗಿದೆ. ಇಲ್ಲಿ ನೋಡಿ ಇವರು ರಾಜ ಮಹಾರಾಜ. ಏನು ಭಯ ಇಲ್ಲ, ನಾವೇ ಹೆದರ್ಕೊಂಡು ಹೋಗ್ಬೇಕು. ನೋಡಿ ಹೇಗಿದೆ ಇಲ್ಲಿ ನೋಡಿ. ಏನಾಗ್ತಾಯಿದೆ ನಿಮ್ಮದು ಕಥಾ? ಏನು ತೆಗಿತದೆ? ಎಂಥ ಪ್ಲೇಸ್ ರೀ ಇದು. ಶಿವಮೊಗ್ಗದಲ್ಲಿ ಒಮ್ಮೆ ನೋಡಬೇಕಾದಂದು ಒಂದು ಪ್ಲೇಸ್ ಅಂದರೆ ಇದೆ ಕಾರಿಂಜೇಶ್ವರ. ವಿ ಆರ್ ನಿಯರ್ ಟು ಈಶ್ವರನ ಹೂದೋಟ. ಹತ್ತಿರದಲ್ಲೇ ಇದ್ದೀವಿ. ಹೇಳು. ನಾವು ಮಹತ್ವಬಾರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನ ಕಾರಿಂಜವನ್ನು
ಪ್ರವೇಶ ದ್ವಾರದ ಹತ್ತಿರ ಇದ್ದೇವೆ. ಎಷ್ಟು ದೂರ ಬಂದಿದ್ದೇವೆ. ಈಗ ಸುಸ್ತಾದ್ರೆ ಇಲ್ಲಿ ನೀರಿದೆ, ನೀರು ಕುಡಿಬೋದು. ನೀರು ಕುಡ್ಕೊಂಡು ಒಳಗೆ ಹೋಗುವ. ದೇವಸ್ಥಾನದ ಇಕ್ಕೆಲೆಗಳು. ನೋಡಿ ಕಾಯ್ತಂತಿದ್ದಾರೆ. ನಿಮ್ಮ ಕೈಯಲ್ಲಿ ಏನಾದರೂ ಇದ್ದರೆ ನೀವು ಮಠಾಶ್ ಮಹಾದೇವ. ನಾವು ಅದಕ್ಕೆ ನಮ್ಮ ಹತ್ರ ಇದ್ದಿದ್ದನ್ನು ಭಟ್ರಿಗೆ ಕೊಟ್ಟು ಬಂದ್ವಿ. ನೋಡಿ ಮರಿ ಹಬ್ಬಿ. ಅದು ಬಸ್ರಿ. ಹೌದಾ? ಇನ್ನು ಕೆಲವೇ ದಿನಗಳಲ್ಲಿ ಮರಿ ಹಾಕ್ತದೆ. ನೋಡಿ, ತುಂಬ ಔಷಧಿಗೆ ಬರುವಂತಹ ತುಂಬೆ ಗಿಡ. ಶಿವನಿಗೆ ತುಂಬ ಇಷ್ಟ ಅಂತೆ ಈ ತುಂಬೆ ಗಿಡ. ತುಂಬ ಔಷಧಿಗೆ ಬರ್ತದೆ. ಎಂತೆಂಥ ಔಷಧಿ ಅಂತ ನಮ್ಗೆ ಗೊತ್ತಿಲ್ಲ. ಆಯಿತಾ? ಇಲ್ಲಿ ನೋಡಿ, ಆಹಾ ಎಂಥ ವೀವಾ. ವಾಟ್ ಎ ಪ್ಲೇಸ್ ಯಾರ್. ಸ್ಲೋ ಮೋಷನ್ ಇಟ್ಟಿದ್ದೀನಿ, ಇಲ್ಲ ಅಲ್ಲ? ದೇವಸ್ಥಾನ ಇದರವರೆಗೂ ಗಾಡಿ ಬರ್ತದೆ ಅಂತೆ. ನಮಗೆ ಸರಿಯಾದ ದಾರಿ ಗೊತ್ತಿರಲಿಲ್ಲ, ಹಾಗಾಗಿ ನಾವು ಕೆಳಗಡೆ ನಿಲ್ಲಿಸಿ ಬಂದ್ವಿ. ಹೌದು, ದಾರಿ ಗೊತ್ತಿತ್ತಂತೆ ನಮ್ಮ ಹೆಂಡತಿಗೆ. ಸ್ವಲ್ಪ ಅಡ್ವೆಂಚರ್ ಆಗಿರಲಿ ಅಂತ ನಡ್ಕೊಂಡು ಬಂದಿದ್ದಂತೆ. ನಮಗೂ ಇವಾಗಲೇ ಗೊತ್ತಾಗಿತ್ತು ಇಲ್ಲಿಯವರೆಗೆ ಗಾಡಿ ತರಬಹುದು.